ಸದಾಕಾಲವೂ ಕೂಡ ಪಾಂಡವರ ಮೇಲೆ ಪ್ರೀತಿಯನ್ನ ತೋರಿಸುವುದರ ಮೂಲಕವಾಗಿ ಒಂದರ್ಥವಾದಂತಹ ವಾಂಛೆಯನ್ನೇ ಅವರ ಮೇಲೆ ಇರಿಸಿ ನೀ ಬಂದವನಿದ್ದಿ. ಕೃಷ್ಣ ಕೃಪಾ ಕಟಾಕ್ಷದಿಂದಲೇ ಪಾಂಡವರೆನ್ನುವರು ಏಳಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಯಿತು. ವಾಂಛೆ ಉಳ್ಳವನೇ ಕಿರೀಟಿಯನ್ನ ಇಷ್ಟರವರೆಗೆ ರಕ್ಷಿಸುತ್ತಾ ಬಂದವ ನೀನು. ಅಂತಹ ಕಿರೀಟಿ ಶಸ್ತ್ರವನ್ನ ಪ್ರಯೋಗಿಸಲಿ ಅದನ್ನು ಎದುರಿಸುವುದರ ಮೂಲಕವಾಗಿ ನಾನೇನು ಎನ್ನುವಂತಹ ಸಾಮರ್ಥ್ಯವನ್ನ ತೋರಿಸಿಕೊಡುತ್ತೇನೆ. ಒಂದು ವೇಳೆ ಅವನ ಜೊತೆ ನಾ ಕಾಳಗವನ್ನ ಮಾಡುತ್ತಿರುವಂತಹ ಸಮಯದಲ್ಲಿ ಅವ ಅಪಜಯವನ್ನ ಹೊಂದಿದ ಅಂತಾದ್ರೆ ಅವನನ್ನ ರಕ್ಷಿಸುವಂತಹ ವಾಂಛೆ ನಿನ್ನಲ್ಲಿ ಉಂಟು ತಾನೆ. ಗೊತ್ತುಂಟಲ್ಲ, ರಕ್ಷಿಸಲೇಬೇಕಾದಂತಹ ಹೊಣೆಗಾರಿಕೆ ನಿನ್ನಲ್ಲಿ ಉಂಟು. ಅವನಲ್ಲಿ ಹೋರಾಟ ಮಾಡುವಂತಹ ಸಮಯದಲ್ಲಿ ಅವ ಸೋತ ಅಂತಾದ್ರೆ ಕೇವಲ ಅವನಲ್ಲಿ ಮಾತ್ರ ಅಲ್ಲ, ನಿನ್ನಲ್ಲಿ ಉಂಟಲ್ಲ ಶಾರಂಗ ಎನ್ನುವಂತಹ ಧನಸ್ಸು, ಅದನ್ನ ಹಿಡಿ. ಅಷ್ಟು ಸಾಕಾಗುವುದಿಲ್ಲ, ಮತ್ತೆ ಚಕ್ರ ಹಿಡಿಯುತ್ತಿ ಅಂತ ನೀನು. ಆ ಚಕ್ರವನ್ನು ಹಿಡಿದಾದ್ರೂ ಬಾ, ನನ್ನ ಪರಾಕ್ರಮ ಏನು ಅಂತ ತೋರಿಸ್ತೇನೆ. ಹಾಗಾಗಿ ಶಸ್ತ್ರಗಳನ್ನ ನಿನ್ನ ಮೇಲೆ ಪ್ರಯೋಗಿಸಿದ್ದೇನೆ. ಏನಂತೆ ಕೃಷ್ಣ ಪಾರ್ಥ ಆತ ನಮ್ಮ ಎದುರು ಬಾಣಗಳ ಪ್ರಯೋಗಗಳನ್ನೇ ಮಾಡುತ್ತಾ ನಮ್ಮಲ್ಲಿದ್ದಂತಹ ಶ್ರೇಷ್ಠ ನಾಯಕರನ್ನೆಲ್ಲ ಸದೆಬಡಿಯುತ್ತಾ ಮುಂದೆ ಬರ್ತಾ ಇದ್ದೇನೆ. ಆದ್ದರಿಂದ ಇನ್ನು ಹೀಗೆ ಉಳಿಯುವುದಲ್ಲ, ನಾಯಕನಾದ ನಾನೇ ಮುಂದುವರಿಯಬೇಕಾಗುತ್ತದೆ. ಅದಕ್ಕಾಗಿ ಮೊದಲಾಗಿ ನಿನಗೆ ವಂದಿಸಿ ಆಶೀರ್ವಾದವನ್ನು ಪಡೆದುಕೊಂಡವನಿದ್ದೇನೆ. ಇನ್ನು ನನ್ನ ಧ್ವಜಕೇತನವಾದ ಆ ಕಪಿಗೆ ನಮಸ್ಕಾರವನ್ನು ಮಾಡಿ ಈ ರಥವನ್ನು ಆತನೆಡೆಗೆ ನಡೆಸು ನೋಡೋಣ. ಅರ್ಜುನ ತಾಮ್ರಧ್ವಜ, ಲೇಸಾಯಿತು ಅರ್ಜುನ, ಲೇಸಾಯಿತು. ಯಾಕೋ? ಒಬ್ಬಾತ ಕ್ಷತ್ರಿಯನಾದಂತಹ ವೀರ ಅಸ್ತ್ರಗಳನ್ನು ಕಲಿಯುವಂತಹ ಕಾಲಕ್ಕೆ ನಮ್ಮ ವಿದ್ಯೆ ಎನ್ನುವುದು ಯಾವ ರೀತಿಯಾಗಿರಬೇಕು ಎನ್ನುವ ಹಾಗೆ ಆಲೋಚನೆ ಮಾಡುತ್ತಾನೆ ಬಲ್ಲಯ್ಯ. ನಾವು ಕಲಿಯುವಂತಹ ವಿದ್ಯೆಯು ಪ್ರಯೋಗಿಸುವಂತಹ ಅಸ್ತ್ರಗಳೆಲ್ಲವೂ ಕೂಡ ಅರ್ಜುನನ ಹಾಗೆ ಕರಗತವನ್ನ ಮಾಡಿಕೊಳ್ಳಬೇಕು ಅಂತ ಶಸ್ತ್ರಗಳನ್ನು ಅಧ್ಯಯನ ಮಾಡುವವರಾಡುತ್ತಾ ಇರುವಂತಹ ಮಾತಂತೆ. ಯಾಕೆ ಬಲ್ಲಯ್ಯ? ಯಾಕೆ ಸಾಧನೆಯನ್ನ ನೀ ಮಾಡಿದವನಿದ್ದಿ. ಅಸ್ತ್ರವಿದ್ಯೆಯನ್ನ ಪ್ರಯೋಗಿಸುವುದರಲ್ಲಿ, ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದರಲ್ಲಿ ನೀನೇನು ಎನ್ನುವುದನ್ನ ಲೋಕಮುಖಕ್ಕೆ ತೋರಿಸಿಕೊಟ್ಟವನಿದ್ದಿ. ಒಂದು ಕಾಲಕ್ಕೆ ಗುರುಗಳಾದಂತಹ ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯನ್ನ ಕೊಡುವಂತಹ ಸಮಯದಲ್ಲಿಯೂ ಕೂಡ ಅವರು ಆಲೋಚನೆ ಮಾಡಿದ್ದನ್ನು ತತ್ಕ್ಷಣದಲ್ಲೇ ಯೋಚಿಸುವುದರ ಮೂಲಕವಾಗಿ ಗುರುದಕ್ಷಿಣೆಯನ್ನ ಕೊಡುವುದರ ಮೂಲಕ ಇಂದಿನ ಕಾಲಕ್ಕಾಗುವಾಗ ಪಾರ್ಥ ಏವ ಧನುರ್ಧರ ಎನ್ನುವಂತಹ ಖ್ಯಾತಿಗೆ ಪಾತ್ರನಾದವ ನೀನಿದ್ದಿ. ಅಂತಹ ಸಾಧನೆಯನ್ನ ಮಾಡಿದಂತಹ ಅರ್ಜುನನ ತುರಗವನ್ನ ಬಂಧಿಸಿದ್ದೇನೆ ನಾನು ಎನ್ನುವಂತಹ ವಿಶ್ವಾಸದಿಂದಲೇ ನಿನ್ನ ಮುಂಭಾಗದಲ್ಲಿ ನಾನು ಆಡುವುದಕ್ಕೆ ತೊಡಗಿದವನಿದ್ದೇನೆ. ಏನು ಲೇಸಾಯಿತು ಅರ್ಜುನ? ಯಾವುದು ಲೇಸಾಯಿತು? ಯಾವುದು? ನೀವು ಬಂದುದು ಲೇಸಾಯಿತು. ಯಾಕೆ ಬಲ್ಲೆಯ? ಯಾವ ಉದ್ದೇಶವನ್ನಿರಿಸಿಕೊಂಡು ನೀವು ಬಂದವರಿದ್ದೀರಿ?
ಪೂಜಿಸಿ ಬಿಟ್ಟಂತಹ ತುರಗದ ಬೆಂಗಾವಲಿಗಾಗಿ ನೀವು ಬಂದವರಿದ್ದೀರಿ. ಯಾಕೆ ಪೂಜಿಸಿ ಬಿಟ್ಟದ್ದು ಅಂತ ಕೇಳಿದ್ರೆ ಅಶ್ವಮೇಧ ಎನ್ನುವಂತಹ ಯಜ್ಞವೊಂದನ್ನ ನೀವು ಕೈಗೊಂಡವರಿದ್ದೀರಿ. ಯಾಕೆ ಅಶ್ವಮೇಧ ಮಾಡುವುದು ಅಂತ ಕೇಳಿದ್ರೆ ಒಕ್ಕಣಿಗೆಯಲ್ಲೇ ಬರೆದಿದೆ ತಾನೆ, ಸ್ಪಷ್ಟವಾಗಿ ಇದೆ ಅದರಲ್ಲಿ. ಬಂಧು ಹತ್ಯಾದೋಷ ನಿವಾರಣದ ಶಂಕೆ ಎನ್ನುವಂಥದ್ದು ಧರ್ಮರಾಯನಿಗೆ ಬಂದ ಕಾಲದಲ್ಲಿ ಆ ಶಂಕಾ ನಿವಾರಣಾರ್ಥವಾಗಿ ಇಂತಹ ಒಂದು ತುರಗಾತ್ತರವನ್ನ ನಾವು ಕೈಗೊಂಡವರಿದ್ದೇವೆ ಅಂತ ಒಕ್ಕಣೆಯನ್ನ ಓದಿಯೇ ನಾವು ತಿಳಿದುಕೊಂಡವರಿದ್ದೇವೆ. ಅರ್ಜುನ, ಇದು ಲೇಸಾಯಿತು ಅಂತ ನಾನು ಆಡುವುದಕ್ಕೆ ತೊಡಗಿದ್ದು. ಲೇಸಾಯಿತು ಅರ್ಜುನ ಗೋತ್ರ ಹತಿಯ ದೋಷ ವಾಸುದೇವನಿರಲು. ನಿಮಗೆ ಯಾವುದು ಬಂದದ್ದು? ಗೋತ್ರಹತಿಯ ದೋಷ. ಅರ್ಥಾತ್ ನನ್ನ ಬಂಧುಗಳಾದಂತಹ ಅಣ್ಣ ತಮ್ಮಂದಿರಾದಂತಹ ಕೌರವಾದಿಗಳನ್ನ ಸಂಹರಿಸಿದ್ದೇವೆ, ಕೊಂದಿದ್ದೇವೆ ಎನ್ನುವ ಕಾರಣದಿಂದ ನಿನ್ನಣ್ಣನಾದಂತಹ ಧರ್ಮರಾಯನಿಗೆ ಪಾಪದ ಶಂಕೆ ಎನ್ನುವುದು ಬರುವುದಕ್ಕೆ ತೊಡಗಿತಂತೆ. ಆ ಶಂಕಾ ನಿವಾರಣಾರ್ಥವಾಗಿ ತುರಗಾತುರವನ್ನು ನೀವು ಕೈಗೊಂಡವರಿದ್ದೀರಿ. ಇದು ಆಶ್ಚರ್ಯ ಅಲ್ಲದೆ ಮತ್ತೆ ಒಂದು ಪಾಪ ಬರುವಂತಹ ಸಮಯದಲ್ಲಿ ಪಾಪವನ್ನು ನಿವಾರಿಸಬೇಕಾದುದು ಅನಿವಾರ್ಯ ಹೌದು, ಸಾಮಾನ್ಯನಾದವರು ಹೌದು. ನಮಗೊಂದು ಪಾಪ ಅಂಟಿಕೊಳ್ಳುತ್ತದೆ ಅಂತಾಗುವಾಗ ಅದಕ್ಕೆ ನಿವಾರಣೆ ಯಾವುದು ಅಂತ ಕೇಳಿದ್ರೆ ಪೂಜೆ ಪುರಸ್ಕಾರ ಯಜ್ಞ ಯಾಗಾದಿಗಳನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಪಾಪವನ್ನು ನಿವಾರಿಸುವುದರ ಮೂಲಕ ಪುಣ್ಯ ಸಂಚಯನವನ್ನು ಮಾಡಿಕೊಳ್ಳುವುದು ರೂಢಿಯೂ ಹೌದು, ಕ್ರಮವೂ ಹೌದು. ಆದ್ರೆ ಏನಾಯಿತು? ದೇವರೇ ಒಟ್ಟಿಗಿರುವಂತಹ ಸಮಯದಲ್ಲಿ ನಿಮಗೆ ಪಾಪ ಬರುತ್ತದೆ ಅಂತಾದ್ರೆ ನಾವು ಏನು ಹೇಳಬೇಕು ಎನ್ನುವುದೇ ಅರ್ಥವಾಗುತ್ತಾ ಇಲ್ಲ. ಕೇವಲ ಕೃಷ್ಣ ಎನ್ನುವ ಯಾರು ಎನ್ನುವುದನ್ನ ನೀವು ಕೂಡ ಅರ್ಥ ಮಾಡಿಕೊಂಡವರೇ ಇದ್ದೀರಿ. ವಸುದೇವನ ಮಗನಾದ ಕಾರಣದಿಂದ ಮಾತ್ರ ಅವ ವಾಸುದೇವನಲ್ಲ ತಾನೆ, ಅಲ್ಲ. ವಿಶ್ವವನ್ನೇ ವ್ಯಾಪಿಸಿಕೊಂಡ ಕಾರಣದಿಂದಲೇ ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ವ್ಯಾಪ್ತನಾದವನಿದ್ದಾನೆ ಎನ್ನುವಂತಹ ಕಾರಣದಿಂದ ಅವ ವಾಸುದೇವನಿದ್ದಾನೆ. ಅಂತಹ ವಾಸುದೇವನೇ ನಿಮ್ಮ ಜೊತೆ ಇರುವಂತಹ ಸಮಯದಲ್ಲಿ ನಿಮಗೆಂತಹ ಒಂದು ಶಂಕೆಯು ಬರುವುದಕ್ಕೆ ಸಾಧ್ಯ ಉಂಟಾ ಹೇಳು? ಶಂಕೆ ಬಂದರೂ ಕೂಡ ಪಾಪ ಪ್ರಜ್ಞೆ ಎನ್ನುವುದು ಯಾವ ಕಾಲಕ್ಕೂ ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ನೀವು ಯುದ್ಧ ಮಾಡಿದ್ದೇ ಯಾಕೆ ಅಂತ ಕೇಳಿದ್ರೆ ದುರ್ಜನರಿದ್ದಾರೆ, ಅವರು ದುರ್ಜನರ ಸಂಹಾರವನ್ನ ಮಾಡುವುದಕ್ಕೋಸ್ಕರವಾಗಿ ಆ ರಣಕ್ಷೇತ್ರದಲ್ಲಿ ನಿನಗೆ ಅವ ಬೋಧಿಸಿದೆನಂತೆ. ನೀನ ಬಂಧುಗಳನ್ನ ಬಾಂಧವರನ್ನ ರಣಕ್ಷೇತ್ರದಲ್ಲಿ ನೋಡಿದಂತಹ ಕಾಲಕ್ಕೆ ಕೃಷ್ಣನಲ್ಲಿ ಒಂದು ಮಾತನ್ನಾಡಿದೆಯಂತೆ. ಇವರು ನಮ್ಮ ಬಂಧುಗಳಲ್ವೇ, ಬಾಂಧವರಲ್ವೇ, ಇವರನ್ನ ಕೊಲ್ಲುವುದಕ್ಕೆ ನನಗೆ ಮನಸ್ಸು ಬರುತ್ತಾ ಇಲ್ಲ ಎನ್ನುವ ಹಾಗೆ. ಆಗ ಅವ ಒಂದು ಮಾತನ್ನಾಡಿದ್ದೇನೆ ಅಂತ ನಾವು ಕರ್ಣಾಕರ್ಣಿಯಾಗಿ ಕೇಳಿ ತಿಳಿದುಕೊಂಡವರಿದ್ದೇವೆ. ಪಾರ್ಥ, ನೀನು ಕೇವಲ ನಿಮಿತ್ತಕ್ಕೆ ಮಾತ್ರ, ಇವರೆಲ್ಲರೂ ಮೊದಲೇ ನನ್ನಿಂದ ಹತರಾದವರಿದ್ದಾರೆ ಅಂತ ಅವನೊಂದು ಉತ್ತರವನ್ನು ಕೊಡ್ತಾನಂತೆ. ನೀವು ನಿಮಿತ್ತಕ್ಕೆ ಮಾತ್ರ, ಅವನೇ ಕೊಲ್ಲಿಸಿದ್ದು ಹೌದು ಅಂತಾದ್ರೆ ನಿಮಗೆ ಹೇಗೆ ಪಾಪ ಎನ್ನುವುದು ಬರುತ್ತದೆ ಎನ್ನುವುದೇ ನಮಗರ್ಥವಾಗುತ್ತಾ ಇಲ್ಲ. ಎಲ್ಲ ನಾನು ಮಾಡಿದ್ದಲ್ಲ, ಎಲ್ಲ ಅವನೇ ಕೃಷ್ಣನೇ ಮಾಡಿಸಿದ್ದು ಹೌದು ಅಂತಾದ್ರೆ ಪಾಪದ ಶಂಕೆಯೋ ಲೋಪವೋ ದೋಷವೋ ನಿಮಗೆ ಯಾವ ರೀತಿಯಾಗಿ ಆವರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾದ್ರೆ ವಾಸುದೇವನೇ ನಿಮ್ಮ ಜೊತೆ ಇರುವಂತಹ ಸಮಯದಲ್ಲಿ ಯಾವ ಕಾಲಕ್ಕೂ ಕೂಡ ದೋಷ ಎನ್ನುವುದು ನಿಮಗೆ ಬರುವುದಕ್ಕೆ ಸಾಧ್ಯವಿಲ್ಲ. ಆದರೂ ಒಂದು ವೇಳೆ ಪಾಪವನ್ನು ನಿಮ್ಮನ್ನು ಆವರಿಸಿಕೊಂಡಿತು ಅಂತ ಹೌದು ಅಂತಾದರೂ ಕೂಡ ಅವನೇ ಅದನ್ನು ನಿವಾರಿಸ್ತಾ ಇದ್ದ. ಅವನಿಗೆ ಹರಿ ಅಂತ ಹೆಸರು. ಯಾವುದನ್ನ ಹರಿಸ್ತಾನೆ ಅಂತ ಕೇಳಿದ್ರೆ ಪಾಪವನ್ನು ಹರಿಸುವ ಕಾರಣದಿಂದಲಾಗಿ ಅವ ಹರಿ ಅಂತ ನೆಗಳತೆಗೆ ಪಾತ್ರನಾದವ. ಅವನೇ ಇದನ್ನು ಹರಿಸಬಹುದಿತ್ತು, ನಿವಾರಣೆ ಮಾಡಬಹುದಿತ್ತು, ಯಜ್ಞಯಾಗವನ್ನು ಮಾಡಬೇಕಾದಂತಹ ಅವಶ್ಯಕತೆ ಇರಲಿಲ್ಲ. ಹಾಗಾದ್ರೆ ಯಾಕೆ ಇದನ್ನು ಮಾಡುತ್ತಾ ಇದ್ದೀರಿ? ಅರ್ಥದ ಆಸೆಯ ಮೂಲಕವಾಗಿ. ಇಷ್ಟರವರೆಗೆ ಆಳ್ವಿಕೆ ಮಾಡಿದವ ಆ ಕೌರವನಿದ್ದಾನೆ, ದುಷ್ಟನಿದ್ದಾನೆ. ಅವನ ಆಳ್ವಿಕೆಯ ಬಳಿಕ ನೀವು ಆಳ್ವಿಕೆಯನ್ನು ಆರಂಭಿಸುವ ಕಾಲಕ್ಕೆ ನಿಮ್ಮ ಕೋಶ ಎನ್ನುವುದು ಬರಿದಾಗುವುದಕ್ಕೆ ತೊಡಗಿದೆ. ಕೋಶ ಎನ್ನುವುದು ಬರಿದಾಗುವುದರ ಮೂಲಕವಾಗಿ ಮುಂದೆ ಪ್ರಜೆಗಳಿಗೆ ಕೊಡುವುದಕ್ಕೆ ನಮ್ಮಲ್ಲಿ ಏನೂ ಇಲ್ಲ. ಅರ್ಥದ ಆಸೆಯ ಮೂಲಕವಾಗಿ, ದ್ರವ್ಯದ ಆಸೆಯಿಂದಲಾಗಿ ನೀವು ಯಜ್ಞವನ್ನ ಮಾಡುತ್ತಾ ಇದ್ದೀರಿ ಅಂತ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಆಡುತ್ತೇನೆ, ವಾಸುದೇವನಿರಲು ನಿಮಗೆ ಗೋತ್ರಹತಿಯ ಶಂಕೆಯೋ ದೋಷವೋ ಬರುವುದಕ್ಕೆ ಸಾಧ್ಯವಿಲ್ಲ. ಧರ್ಮಾರ್ಥ ಕಾಮಮೋಕ್ಷಗಳಿಗೆ ಅವನೇ ಕಾರಣ ಹೌದು ಅಂತಾದ್ರೆ ನೀವು ಮಾಡುತ್ತಾ ಇರುವುದು ಅರ್ಥದ ಆಸೆಯ ಮೂಲಕವಾಗಿ ಅಂತ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಆಡುತ್ತೇನೆ, ನಿನ್ನಲ್ಲಿ ಪೌರುಷವೇ ಉಂಟು ಅಂತಾದ್ರೆ ನಿನ್ನ ಪೌರುಷವನ್ನ ನೋಡಬೇಕು ಎನ್ನುವಂತಹ ವಾಂಛೆ ನನಗೂ ಆಗಿದೆ. ತೋರಿಸು ಪರಾಕ್ರಮ, ತೋರಿಸು. ತಾಮ್ರಧ್ವಜ, ವಾಸುದೇವನಿರುತ್ತ ನಿಮಗೆ ಪಾಪದ ಶಂಕೆ ಅಂತ ನೀನು ಆಡುತ್ತಿ ಅಂತಾದ್ರೆ ಆ ಧರ್ಮಜನ ಸತ್ಯ ಧರ್ಮ ಏನಂತ ನಿನಗೆ ಗೊತ್ತುಂಟು?
ಕಿರೀಟಿ ಆ ಕುರುಕ್ಷೇತ್ರದ ಕಾರ್ಯಗಳನ್ನು ನೆರವೇರಿಸಿದ ಬಳಿಕ ಆಸ್ಥಾನರೂಢನಾಗಿದ್ದಂತಹ ಧರ್ಮಜನಿಗೆ ಒಂದು ಕಾಲಕ್ಕೆ ಬಂದಂತಹ ಶಂಕೆ ಗೋತ್ರ ಹತ್ಯಾ ದೋಷ ಅಂತ. ಲೋಕ ಆಡುವುದು ಹೇಗೆ ಬಲ್ಲೆಯ? ಹೇಗೆ? ಇಂದಿನ ದಿವಸಕ್ಕಾಗುವಾಗ ಧರ್ಮರಾಯನೇ ಧರ್ಮಮೂರ್ತಿ ಅಂತ ಆಡುವುದಕ್ಕೆ ತೊಡಗಿದವರು. ಅಂತಹ ಧರ್ಮಮೂರ್ತಿಗೆ ಶಂಕೆ ಬರುತ್ತದೆ ಅಂತಾದ್ರೆ ನಾವು ಏನಾಡುವುದಕ್ಕೆ ಸಾಧ್ಯ ಹೇಳು? ನೋಡು, ಈ ಹಿಂದೆಯೂ ಇಂತಹ ಶಂಕೆ ಬಂದದ್ದಿದೆ, ಇಂತಹ ಕಾರ್ಯಗಳು ನಡೆದದ್ದು ಇದೆ. ಒಮ್ಮೆ ನೀನು ತ್ರೇತಾಯುಗದ ಕಥೆಯನ್ನ ಅರಿತದ್ದೇ ಹೌದು ಅಂತ ಆದ್ರೆ ಆ ದೇವ ಮಾನವನೆಂದೇ ಪ್ರಸಿದ್ಧವನ್ನು ಪಡೆದಂತಹ ಪರಮಾತ್ಮನಾದ ಶ್ರೀರಾಮ ಅವನು ಮಾಡಿದಂತಹ ಯಾಗ, ಯಾಕೆ ರಾವಣಾದಿಗಳನ್ನು ಕೊಂದಂತಹ ಕಾಲಕ್ಕೆ ಬ್ರಹ್ಮಹತ್ಯಾ ದೋಷ ಬರುತ್ತದೆ ಎಂಬುದಾಗಿ ಅವನು ಅಶ್ವಮೇಧ ಯಾಗವನ್ನು ಕೈಗೊಂಡವನಿದ್ದಾನೆ. ಅಂತಹ ಪರಮ ಪುರುಷನಾದವನಿಗೆ ಆ ರೀತಿಯ ಪಾಪದ ಪ್ರಜ್ಞೆ ಬೆಳೆಯುತ್ತದೆ ಅಂತಾದ್ರೆ ಧರ್ಮಾತ್ಮನಾದಂತಹ ಧರ್ಮರಾಜನಿಗೆ ಬೆಳೆದದರಲ್ಲಿ ತಪ್ಪಿಲ್ಲ ಅಂತ ಭಾವ. ಇದರಿಂದ ನಾನು ಹೇಗೆ ತಿಳಿದುಕೊಳ್ಳುತ್ತೇನೆ ಬಲ್ಲೆಯ? ಹೇಗೆ? ಎಲ್ಲೋ ಧರ್ಮರಾಯನಲ್ಲೋ ಧರ್ಮ ಇಲ್ಲ ಅಂತ ಯಾಕೆ ತರ್ಕಿಸಬಾರದು ನಾವು? ಅದು ಹೇಗೆ ಸಾಧ್ಯ? ಧರ್ಮಾತ್ಮನಾಗಿದ್ದಂತಹ ಧರ್ಮಜ ಧರ್ಮ ಸ್ಥಾನವನ್ನು ಕೆಡುವುದಕ್ಕಿಲ್ಲ. ಒಂದೊಮ್ಮೆಗೆ ಅವನಿಗೆ ಅಂತಹ ಭಾವ ಬಂದದ್ದು ಯಾಕೆ? ಅವನ ಆಡಿದ ಮಾತು ಸತ್ಯದ ಮಾತುಗಳಾದರೂ ತತ್ಪರಿಣಾಮವಾಗಿ ಗುರುಹತ್ಯೆಯನ್ನು ಮಾಡಬೇಕಾಗಿ ಬಂತು. ಅಷ್ಟೇ ಅಲ್ಲದೆ ತನ್ನ ಬಂಧುಗಳೇ ರಕ್ತ ಸಂಬಂಧಿಗಳನ್ನೇ ಕೊಲ್ಲುವಂತಹ ಪರಿಸ್ಥಿತಿ ಬಂದಾಗ ದೇವನಿರುತ್ತಾ ಬಂದದ್ದಾದರೂ ಅವನ ಹೊಲದಲ್ಲೊಮ್ಮೆ ಶಂಕೆ ಬಂತು ಅಂತಾಗ ವೇದವ್ಯಾಸರಲ್ಲಿ ಆಡಿದ್ದಾನೆ, ದೇವರಲ್ಲೂ ಆಡಿದವರಿದ್ದಾರೆ. ಆ ಶಂಕೆ ಪರಿಹಾರಕ್ಕೆ ನೀನು ಆಡಿದಂತೆ ದೇವರೇ ಹರಿಸಬಹುದಿತ್ತು, ಆದ್ರೆ ದೇವರು ಹರಿಸುವುದಕ್ಕೆ ಸೂಚಿಸಿದ ಮಾರ್ಗ ಯಾವುದು? ಈ ಅಶ್ವಮೇಧ ಯಾಗವನ್ನೇ ನಿರ್ದೇಶನ ಮಾಡಿದವರಿದ್ದಾರೆ. ಹಾಗಿರುವಾಗ ಒಂದು ನಾನು ನಿನಗೆ ಹೇಳ್ತೇನೆ, ಶಂಕೆ ಎಂಬುದು ಬರಬಾರದು. ಬಂತು ಅಂತಾದ್ರೆ ಅದು ನಿವಾರಣೆ ಆಗಬೇಕು. ಇಲ್ಲದಿದ್ರೆ ಹೇಗಾಗ್ತದೆ? ಮರಕ್ಕೆ ಹಿಡಿದ ಗೆದ್ದಲಿನಾಗೆ ಆಗ್ತದೆ. ಆ ಮರಕ್ಕೆ ಹಿಡಿದ ಗೆದ್ದಲನ್ನು ನಿವಾರಿಸದೆ ಹೋದ ಅಂತಾದ್ರೆ ಆ ಮರ ಪೂರ್ತಿಯಾಗಿ ನಾಶವಾಗುವುದಕ್ಕೆ ಸಾಧ್ಯ ಉಂಟು. ಅಂದ್ರೆ ಶಂಕೆಯ ಮೂಲಕವಾಗಿಯೇ ಧರ್ಮರಾಯನು ಕೂಡ ಜೀವನದಲ್ಲಿ ಅಧಪತನವನ್ನ ಹೊಂದುವುದಕ್ಕೆ ಸಾಧ್ಯ ಅಂತ ನೀನಾಡುತ್ತಿ. ಶಂಕೆ ಇದೆ ಅಂತ ಆದ್ರೆ ಆ ಶಂಕೆಯೇ ಮನದಲ್ಲಿ ಅವನನ್ನು ಕೊರೆಯುವುದಕ್ಕೆ ಕಾರಣವಾಗುತ್ತದೆ. ಅದಕ್ಕಾಗಿ ಅವನ ಧರ್ಮ ಮಾರ್ಗ ಏನುಂಟು ಅದನ್ನು ಮುಂದುವರಿಯುವುದಕ್ಕೆ ಅವನಿಗೆ ಸ್ವಲ್ಪ ಅಡೆಯೂ ಆಗಬಹುದು. ಅದರ ನಿವಾರಣೆಗಾಗಿ ದೇವ ಸಂಕಲ್ಪವೆಂದೇ ಭಾವಿಸಿ ನಾವು ಮುಂದುವರಿದವರಿದ್ದೇವೆ. ಅರ್ಜುನ, ನೀನು ಆಡಿದ ಹಾಗೆ ಶಂಕೆ ಎನ್ನುವುದು ಬಂದಿರಬಹುದು, ಆದ್ರೆ ನೀನು ಆಡಿದ್ದೀಯಲ್ಲ ಅವ ಧರ್ಮದಲ್ಲೇ ಇದ್ದಾನೆ ಎನ್ನುವ ಹಾಗೆ ನಾವು ಕರ್ಣಾಕರ್ಣಿಯಾಗಿ ಕೇಳಿ ತಿಳಿದ ಹಾಗೆ ರಣದಲ್ಲಿ ಅವನೊಂದು ವಿಧವಾದಂತಹ ತಪ್ಪನ್ನೆಸಗಿದ್ದಾನಂತೆ. ಯಾವುದು? ಯುದ್ಧ ಎನ್ನುವುದು ಆರಂಭವಾದಂತಹ ಕಾಲಕ್ಕೆ ಧರ್ಮರಾಯನ ರಥ ಎನ್ನುವುದು ಭೂಮಿಯಿಂದ ಸ್ವಲ್ಪ ಮೇಲಿತ್ತಂತೆ, ನೆಲಕ್ಕೆ ಸ್ಪರ್ಶವಾಗುತ್ತಾ ಇರಲಿಲ್ಲ. ಆದರೆ ಯಾವಾಗ ಗುರುಗಳಾದಂತಹ ದ್ರೋಣರ ವಧೆ ಎನ್ನುವುದಾಯಿತು, ಅದಕ್ಕೆ ಹೇತುಭೂತಕವಾದಂತಹ ಅವನ ಬಾಯಿಯಿಂದ ಬಂದಂತಹ ನುಡಿಗಳೇನುಂಟು, ಅದರ ಬಳಿಕ ಧರ್ಮರಾಯನ ರಥ ಎನ್ನುವುದು ಭೂಸ್ಪರ್ಶವಾಗುವುದಕ್ಕೆ ತೊಡಗಿತಂತೆ. ಹಾಗಾದ್ರೆ ಅಷ್ಟರವರೆಗೆ ಧರ್ಮದಲ್ಲೇ ಇದ್ದ ಅವನಾಡಿದಂತಹ ಮಾತಿನ ಮೂಲಕವಾಗಿ ಅವ ಒಂದು ವಿಧವಾದಂತಹ ಧರ್ಮದ ಮಾತನ್ನ ತಪ್ಪುವುದರ ಮೂಲಕವಾಗಿ ಅಧರ್ಮದ ದಾರಿಯನ್ನ ಹಿಡಿದನೋ ಏನು ಎನ್ನುವಂತಹ ಶಂಕೆ ನನ್ನ ಮನಸ್ಸಿನಲ್ಲಿ ಆವರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆ ಉದ್ದೇಶದಿಂದ ಅವ ಶಂಕಾ ನಿವಾರಣಾರ್ಥವಾಗಿ ಇಂತಹ ಒಂದು ಯಜ್ಞವನ್ನ ಕೈಗೊಂಡಿರಲು ಬಹುದು ಎನ್ನುವ ಹಾಗೆ ತರ್ಕಿಸುವುದಕ್ಕೆ ಸಾಧ್ಯವಾಗುತ್ತದೆ. ಇನ್ನು ನೀನು ಆಡುತ್ತಿ ಬೊಕ್ಕಸ ಬರಿದಾಗಿದೆ ಅಂತ. ಬೊಕ್ಕಸಕ್ಕೆ ಬೇಕಾದನ್ನು ತುಂಬಿಸಿಕೊಂಡೇ ಹೊರಟವರಿದ್ದೇವೆ ಅಶ್ವಮೇಧಕ್ಕೆ. ಮರುತರಾಯನ ಯಾಗದ ನಿಮಿತ್ತವಾಗಿ ವಿಪ್ರಶೇಷ ಏನು ಉಳಿದುಂಟು ಅದನ್ನು ತರಿಸಿ ವೇದವ್ಯಾಸರ ನಿರ್ದೇಶನದಂತೆ ತರಿಸಿ ಬೊಕ್ಕಸವನ್ನು ತುಂಬಿಸಿದವರಿದ್ದೇವೆ. ಯಾಕೆ? ನಿನ್ನಂತವರು ನಾಳೆ ಲೋಕಮುಖದಲ್ಲಿ ಆಡಿಕೊಳ್ಳಬಾರದು ಎಂಬ ಕಾರಣಕ್ಕಾಗಿ. ಹಾಗಾಗಿ ಧರ್ಮದ ಪಥದಲ್ಲೇ ಸಾಗುತ್ತಾ ಇರುವವರು ಅಶ್ವಮೇಧ ಯಾಗವನ್ನು ನಾವು ಮಾಡುತ್ತಾ ಇದ್ದೇವೆ. ಆ ಅಶ್ವಮೇಧಕ್ಕೆ ಬದ್ಧವಾಗಿ ಏನು ಒಕ್ಕಣೆಯನ್ನು ಬರಿಬೇಕು ಅದನ್ನು ಬರೆದವರಿದ್ದೇವೆ. ಅದರ ನಿಮಿತ್ತವಾಗಿ ನೀನು ಕಟ್ಟಿದ್ದಿ ಅಂತಾದ್ರೆ ನಿನಗೀಗ ಹೇಳುವುದು ಅದನ್ನು ಬಿಟ್ಟು ಕೊಡುವುದು ಲೇಸು ಅಂತ. ಅಯ್ಯ, ಬಿಟ್ಟು ಕೊಡಬೇಕು ಅಂತಾದ್ರೆ ನಾವು ಕಟ್ಟಿದ್ದು ಸುಮ್ಮನೆ ಅಂತ ಆಗುವುದಿಲ್ಲವೇ? ನಾವು ಕಟ್ಟಿದ್ದೇ ಯಾಕೆ ಅಂತ ಕೇಳಿದ್ರೆ ಬಿಟ್ಟು ಕೊಡುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಭಾವದಿಂದಲೇ ನಾವು ಅದನ್ನ ಬಂಧಿಸಿದವರಿದ್ದೇವೆ.
ಬಂಧಿಸಿದಾಗ ಇದ್ದಂತಹ ಯಾವ ನಮ್ಮ ಧ್ಯೇಯ ಇದೆಯೋ, ಸಂಕಲ್ಪ ಇದೆಯೋ, ಉದ್ದೇಶ ಇದೆಯೋ, ಅದನ್ನು ಕೊನೆ ತನಕವೂ ಕೂಡ ನಾವು ನೆರವೇರಿಸಿಕೊಡುತ್ತೇವೆ ಎನ್ನುವಂತಹ ಆತ್ಮವಿಶ್ವಾಸ ನಮ್ಮಲ್ಲಿದ್ದ ಕಾರಣದಿಂದಲೇ ಅದನ್ನೆಲ್ಲವನ್ನು ಅರಿತುಕೊಂಡೇ ನಾ ಬಂಧಿಸಿದವನಿದ್ದೇನೆ. ಅಯ್ಯ, ಏನು ಇಷ್ಟೆಲ್ಲ ಆಗುವುದರ ಮೂಲಕವಾಗಿ ವಾಸುದೇವನ ಇರ್ತಾ ಇದ್ದರೂ ಕೂಡ ವೇದವ್ಯಾಸರಿಂದ ಆಡಿದಂತಹ ಮಾತಿಗನುಗುಣವಾಗಿಯೇ ಕೃಷ್ಣಸ್ವಾಮಿಯ ಅಸ್ತು ಎನ್ನುವಂತಹ ಮುದ್ರೆ ಬಿದ್ದ ಕಾರಣದಿಂದಲೇ ಇದನ್ನೆಲ್ಲವನ್ನು ಮಾಡುವುದಕ್ಕೆ ತೊಡಗಿದ್ದಿ ಅಂತ ನೀವು ಆಡ್ತೀರಿ. ಆ ತೊಡಗಿ ನಾನಾ ದೇಶಗಳನ್ನು ಸಂಚರಿಸುವುದರ ಮೂಲಕವಾಗಿ ಅಲ್ಲಲ್ಲೆಲ್ಲ ಕಪ್ಪ ಕಾಣಿಕೆಗಳನ್ನು ನೀವು ಸಂಗ್ರಹಿಸಿದವರಿದ್ದೀರಿ. ಆ ಧರಣಿ ಪರನ್ನ ಕರುಣವೀರ ದ್ರವ್ಯ ಬೇಕಾದುದ ನಾನು ಹೆಣಕಿ ಕಳ